ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರದಿಂದ ಆದರದ ಪ್ರೀತಿಯ ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ನಂಬರ್ 1 ಚಾನಲ್ ಎಲ್ಲರೂ ನೋಡ್ತಾ ಇರ್ಬೋದು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಂಬರ್ 1 ಚಾನಲ್ ಬೆಳೀತಾ ಇದೆ. ದಯವಿಟ್ಟು ನೀವೆಲ್ಲರೂ ನನಗೆ ಸಹಕಾರ ಕೊಡ್ತಾ ಇದ್ದೀರಾ. ಅದಕ್ಕೆ ನಾನು ತುಂಬ ಧನ್ಯವಾದಗಳಿಂದ ಮತ್ತೆ ಒಳ್ಳೊಳ್ಳೆ ಸುದ್ದಿಗಳನ್ನ ಬಿತ್ತರಿಸುತ್ತಾ ಬರ್ತಾ ಇದ್ದೀನಿ. ನನ್ನ ನಂಬರ್ 1 ಚಾನಲ್ಗೆ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಆನ್ ಮಾಡಿ. ತುಂಬ ಬೆಳೆಯಲಿ ಈ ಚಾನಲು. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಬೆಂಗಳೂರಿನ ಸ್ನೇಹಿತರು ಎಷ್ಟು ಪ್ರೀತಿಯಿಂದ ನನ್ನ ಹಳೆಯ ತಲೆಮಾರಿನ ಪತ್ರಕರ್ತರು ಅವರು ನನಗೆ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸಾರ್, ಬೆಂಗಳೂರಲ್ಲಿ ನಾವು ಸ್ಟುಡಿಯೋ ತಯಾರು ಮಾಡ್ತೀವಿ, ನಿಮ್ಮ ನಂಬರ್ 1 ಚಾನಲ್ ಬೆಂಗಳೂರಿನಿಂದನೂ ಲೈವ್ ಮಾಡೋಣ. ನೀವು ಕೇಂದ್ರ ಕಚೇರಿ ಘಟಪ್ರಭಾದಲ್ಲಿ ಇಟ್ಕೊಂಡು ನೀವು ವಾರಕ್ಕೆ ಒಂದು ಸಾರಿ ಬೆಂಗಳೂರಿಗೆ ಬಂದು ಕೆಲವು ಮಹತ್ವವಾದ ಬೆಂಗಳೂರಿನ ರಾಜಧಾನಿ ಸುದ್ದಿಗಳನ್ನ ನಾವು ನಿಮಗೆ ಕೊಡ್ತೀವಿ. ಅದನ್ನು ಬಿತ್ತರಿಸೋಣ ಸರ್. ನೀವು 10 ವರ್ಷದಿಂದ ಬರಬೇಕಾಗಿತ್ತು. ಒಂದು ರಾಜ್ಯ ದೇಶದ ಮಟ್ಟದಲ್ಲಿ ಒಂದು ದೊಡ್ಡ ಆ್ಯಂಕರ್ ಆಗ್ತಿದ್ರ. ನಿಮ್ಮ ಜ್ಞಾನ ಬುದ್ಧಿವಾದ ತುಂಬ ಮೆಚ್ಕೊಂಡಿವಿ ಸರ್ ನಾವು. ದಯವಿಟ್ಟು ನೀವು ಬನ್ನಿ, ಎಲ್ಲರೂ ಕೂಡಿ ಮಾಡೋಣ ಅಂತ ನಾನು ಅವರಿಗೆ ಉತ್ತರಿಸಿದ್ದೇನೆ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಬೆಂಗಳೂರಾಗಲಿ ದೆಹಲಿ ಆಗಲಿ ಬೆಳೀಲಿಕ್ಕೆ ನೀವೆಲ್ಲ ಕಾರಣೀಭೂತರಾಗ್ತೀರಾ. ನೀವೆಲ್ಲ ಸಾಕಿದ ಸಲುಹಿದ ಇದು ನಿಮ್ಮ ಚಾನಲು ಇಷ್ಟೊಂದು ಮಹಾಪುರದಲ್ಲಿ ಬೆಳೀತಾ ಇದೆ ಅಂದರೆ ನಿಮ್ಮೆಲ್ಲರ ಸಹಕಾರವೇ ಸಾಕ್ಷಿ. ಇವತ್ತು ನೋಡಿ, ಮಹತ್ವವಾದ ಸುದ್ದಿಗಳೊಂದಿಗೆ ಬರ್ತಾ ಇದ್ದೇನೆ. ಪೊಲೀಸ್ ಠಾಣೆಗಳಲ್ಲಿ ದಲ್ಲಾಳಿಗಳ ಹಾವಳಿ, ಇದೊಂದು ಬಹಳ ಮಹತ್ವವಾದ ಸುದ್ದಿ. ಇವತ್ತು ಪೊಲೀಸ್ ಠಾಣೆಗಳಲ್ಲಿ ದಲ್ಲಾಳಿಗಳ ಹಾವಳಿ. ಎಷ್ಟೋ ಪಾಪ ನೊಂದವರು ನಲಿದವರು ತಮ್ಮ ದುಕ್ಕು ದುಮ್ಮಾನಗಳನ್ನು ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋದರೆ ಅಲ್ಲಿ ಅವರಿಗೆ ದಲ್ಲಾಳಿಗಳ ಕಾಟ. ಆ ದಲ್ಲಾಳಿಗಳು ಈ ನೊಂದ ಜನರನ್ನ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಹೋಟೆಲು, ಬಾರ್ ಅಂಡ್ ರೆಸ್ಟೋರೆಂಟ್ದಲ್ಲಿ ವ್ಯವಹಾರ ಮುಗಿಸಿ ಅವರಿಗೆ ಇಂತಿಷ್ಟು ಕೊಡಬೇಕು, PSIಗೆ ಇಂತಿಷ್ಟು ಕೊಡಬೇಕು, CPIಗೆ ಇಂತಿಷ್ಟು ಕೊಡಬೇಕು, ಪೊಲೀಸ್ ಸಿಬ್ಬಂದಿಗೆ ಇಂತಿಷ್ಟು ಕೊಡಬೇಕಂತ ಸುಳ್ಳುಗಳನ್ನು ಹೇಳಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಈ ರಕ್ತ ಪಿಪಾಸುರನ್ನ, ಈ ಬಕಾಸುರನ್ನ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ, ದಕ್ಷ ಅಧಿಕಾರಿ ಲಕ್ಷ್ಮಣ್ ನಿಂಬರ್ಗಿಯವರು ಬೆಳಗಾವಿ ಜಿಲ್ಲೆ ಎಲ್ಲ ಪೊಲೀಸ್ ಠಾಣೆಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಏನಂತ ಸುತ್ತೋಲೆ ಹೊರಡಿಸಬೇಕು? ಕಳೆದ ದಶಕಗಳಲ್ಲಿ DIG ಪಾವಟಿ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದರು. ಪೊಲೀಸ್ ಠಾಣೆಗಳು ದೇವಾಲಯ. ನಾನು ಈ ಹಿಂದೆನೂ ಹೇಳಿದ್ದೆ ಈ ವಿಷಯನ. ಪೊಲೀಸ್ ಠಾಣೆಗಳು ದೇವಾಲಯ. ಅಲ್ಲಿರುವ ಪೊಲೀಸರು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಪೂಜಾರಿಗಳಿದ್ದಾಗೆ. ಅಲ್ಲಿ ನೋವನ್ನು ತೆಗೆದುಕೊಂಡು ಬಂದವರು ಭಕ್ತಾದಿಗಳು. ಇಂಥ ಒಂದು ಮಹತ್ವವಾದ ಒಂದು ಸುತ್ತೋಲೆ ಮುಖಾಂತರ ಆದೇಶವನ್ನು ಹೊರಡಿಸಿದರು. ST ರಮೇಶ್ ಸಾಹೇಬರು ಅದಕ್ಕೆ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದರು. ನೇರವಾಗಿ ನ್ಯಾಯ ಸಿಗಬೇಕಾದ್ರೆ ನೀವು ನೇರವನ್ನು ಅಧಿಕಾರಿಯನ್ನ ನೀವು ಹೋಗಿ ಮುಖದ ಭೇಟಿಯಾಗಿ ನಿಮ್ಮ ಅಹವಾಲವನ್ನು ನೇರವಾಗಿ ಸ್ಪಂದಿಸುವಂತ ಅಧಿಕಾರಿಗೆ ಹೋಗಿ, ಉನ್ನತ ಮಟ್ಟದ ಅಧಿಕಾರಿಗೆ ಸ್ಪಂದಿಸಿ ಅಲ್ಲಿ ನಿಮ್ಮ ಅಹವಾಲನ್ನು ದಾಖಲಿಸಿದ ತಕ್ಷಣ ಅಲ್ಲಿಂದ ಒಂದು ಪಾವತಿಯನ್ನು ಪಡೆದುಕೊಳ್ಳಿ. ನಿಮಗೆ ನ್ಯಾಯಯುತವಾದ ಒಳ್ಳೆಯ ದಕ್ಷ ನಿಮಗೆ ನ್ಯಾಯ ಸಿಗುತ್ತದೆ ಅಂತ ಭರವಸೆ ನೀಡಿದ್ರು. ಜನ ಜಾಗೃತಿ ಮಾಡ್ತಾ ಇದ್ರು. ಈಗ ಲಕ್ಷ್ಮಣ್ ನಿಂಬರ್ಗಿ ಅವರು ಉಡುಪಿ SP ಅಲ್ಲಿ ಇದ್ದಾಗ ಅಲ್ಲಿ ಒಂದು ಕಾಲೇಜು ವಿದ್ಯಾರ್ಥಿನಿಯರ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಆ ಸಂವಾದ ಕಾರ್ಯಕ್ರಮದಲ್ಲಿ ನಾನು ಇದ್ದೆ. ಏನಂತ ಸಂವಾದ ಕಾರ್ಯಕ್ರಮ ನೋಡಿ. ನಾನು ಎಷ್ಟು ಕಷ್ಟಪಟ್ಟು ಬಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪಡೆದೆ, ಉನ್ನತ ಮಟ್ಟದ ಕಾಲೇಜ್ ಪದವಿಯನ್ನು ಪದವಿ ಪಡೆದ ತಕ್ಷಣ ಒಂದು IPSಗೋಸ್ಕರ ನಾನು ಎಷ್ಟೊಂದು ಕಷ್ಟಪಟ್ಟು ಒಂದು ಉನ್ನತ ಅಧಿಕಾರಿಯಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಉನ್ನತ ಹುದ್ದೆ ಪಡೆದುಕೊಂಡೆ. ಈ ಉನ್ನತ ಹುದ್ದೆ ಪಡೆದುಕೊಳ್ಳಬೇಕಾದರೆ ನಾನು ಪಟ್ಟ ಶ್ರಮ ಎಷ್ಟು ಹೊತ್ತು, ನಾನು ಎಷ್ಟು ವೇಳೆ, 5 ಗಂಟೆ 6 ಗಂಟೆವರೆಗೆ ನಾನು ನಿದ್ರಿಸುತ್ತಿರಲಿಲ್ಲ. ನಾನು ಸ್ಟಡಿ ಮಾಡ್ತಾ ಇದ್ದೆ, ಅಧ್ಯಯನ ಮಾಡ್ತಾ ಇದ್ದೆ. ಪ್ರತಿಯೊಂದು ಪುಸ್ತಕಗಳನ್ನ, ಜನರಲ್ ನಾಲೆಜನ್ನು, ಎಲ್ಲ ರೀತಿಯಿಂದ ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಇವತ್ತು ಯುವ ಪೀಳಿಗೆಗೆ ಉನ್ನತ ಸ್ಥಾನ ಪಡೆಯಬೇಕಾದ್ರೆ ಯಾವ ರೀತಿ ನೀವು ಕಷ್ಟಗಳನ್ನು ಅನುಭವಿಸಬೇಕು, ಯಾವ ರೀತಿಯನ್ನ ನೀವು ತ್ಯಾಗ ಮಾಡಬೇಕು ಅನ್ನೋದು ಲಕ್ಷ್ಮಣ್ ನಿಂಬರ್ಗಿ ಅವರು ಈಗ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ತೆಗೆದುಕೊಂಡಿದ್ದಾರೆ. ಅವರ ನಮ್ಮ ಆತ್ಮೀಯರು, ಅವರ ತಂಗಿಯಾದಂಥ ಸುನೀತಾ ಅವರು ಇವತ್ತು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಅರಣ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ದಕ್ಷ ಅಧಿಕಾರಿ ಸುನೀತಾ ಅವರಿಗೆ ನಾನು ಪದೇ ಹೇಳ್ತಿದ್ದೆ, ಇನ್ನು ಲಕ್ಷ್ಮಣ್ ಅವರು SP ಆಗಿರಲಿಲ್ಲ. ಸುನೀತಾ ಅವರು ನೋಡಿದ ತಕ್ಷಣ ನಾನು ಹೇಳ್ತಿದ್ದೆ, ಸುನೀತಾ ದೀದಿ ಅಂತಿದ್ದೆ ಅವರಿಗೆ. ನಾನು ನನ್ನ ತಂಗಿ ಸಮಾನ. ಆ ತಂಗಿಗೆ ಹೇಳ್ತಿದ್ದೆ ನಾನು, ನೋಡಿ ತಂಗಿ, ನೀವು ನೋಡಿದ್ರೆ ಕಿರಣ್ ಬೇಡಿ, ನೀವೊಂದು ದಕ್ಷ ಅಧಿಕಾರಿ, ಎಷ್ಟೊಂದು ನಿಮ್ಮಲ್ಲಿ ಗಾಂಭೀರ್ಯತೆ ಇದೆ, ಎಷ್ಟೊಂದು ನಿಮ್ಮಲ್ಲಿ ದಕ್ಷತೆ ಇದೆ, ಎಷ್ಟೊಂದು ನೀವು ಹೋರಾಟ ಮಾಡುವಂಥ ಶಕ್ತಿ ಮನೋಭಾವನೆಯನ್ನು ಇಟ್ಕೊಂಡಿದ್ದೀರಾ. ನೀವು ಕಿರಣ್ ಬೇಡಿ ಥರ ಕಾಣ್ತೀರಾ ನನಗೆ. ನಿಮ್ಮ
ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ ಅಂತ ಹೇಳಿದಾಗ, ಅಣ್ಣ ನಿಂದೆಲ್ಲ ಆಶೀರ್ವಾದ ಅಣ್ಣ, ನಾನು ಇನ್ನೂ ಬೆಳೆಯಬೇಕು, ಇನ್ನೂ ನಾನು ಉನ್ನತ ಸ್ಥಾನಕ್ಕೆ ಮಟ್ಟಕ್ಕೆ ಹೋಗಬೇಕು, ಇನ್ನು ತಮ್ಮ ಒಬ್ಬರು ಬರ್ತಾ ಇದ್ದಾರೆ, IPS ಆಗಿದೆ, ರ್ಯಾಂಕ್ ಬಂದಿದೆ ಇಂಡಿಯಾದಲ್ಲಿ, ಇನ್ನು ಪೊಲೀಸ್ ವರಿಷ್ಠಾಧಿಕಾರಿ ಆಗ್ತಾರಂತ ನನಗೆ ಹೇಳ್ತಿದ್ರು ಅವರು. ನಾನು ಇವತ್ತು ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಲಕ್ಷ್ಮಣ್ ನಿಂಬರ್ಗಿ ಅವರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ಪಡೆದುಕೊಂಡಿದ್ದಾರೆ. ಅವರಲ್ಲಿರುವಂಥ ಗುಣ ಕಾಲೇಜಲ್ಲಿ ವಿದ್ಯಾರ್ಥಿನಿಯರಿಗೆ ಅವರು ಅಧ್ಯಯನ ಮಾಡಿ ಅವರಿಗೆ ಉಪದೇಶಗಳನ್ನು ನೀಡ್ತಾರೆ, ಪ್ರವಚನ ಮುಖಾಂತರ ಅವರಿಗೆ ಒಂದು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಅವರು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇಂಥ ಪೊಲೀಸ್ ವರಿಷ್ಠಾಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದಿದ್ದಾರೆ ಅಂದರೆ ನಮಗೆಲ್ಲರಿಗೂ ಒಂದು ಸುದೈವದ ದಿನ. ಈ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ನಾನು ವಿನಂತಿ ಮುಖಾಂತರ ಹೇಳ್ತೀನಿ, ಪ್ರತಿ ತಾಲೂಕಿಗೆ ಇಂಥ ಒಂದು ಶಿಬಿರವನ್ನು ಏರ್ಪಡಿಸಿ, ಆಮೇಲೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಯಾವುದೇ ಒಬ್ಬ ನೊಂದ ಜನ ಹೇಗೆ ಪೊಲೀಸ್ ಅಧಿಕಾರಿಯನ್ನು ಭೇಟಿಯಾಗಬೇಕು, ನೇರವಾಗಿ ಸ್ಪಂದಿಸಬೇಕು. ಯಾವುದೇ ದಲ್ಲಾಳಿ ಮುಖಾಂತರ ನೀವು ಯಾವುದೇ ಅಹವಾಲುಗಳನ್ನು ತೆಗೆದುಕೊಂಡು ಹೋಗಬೇಡಿ. ನಿಮಗೆ ನ್ಯಾಯಯುತವಾದ ನಿಮ್ಮ ಬೇಡಿಕೆ ಈಡೇರಬೇಕಾದ್ರೆ ನೀವು ನೇರವಾಗಿ ಸ್ಪಂದಿಸಿದರೆ ಒಂದು ನಿಮಗೆ ಉತ್ತಮ ಕಾರ್ಯ ಮತ್ತು ನಿಮ್ಮ ನಲಿವುಗಳಿಗೆ ಸ್ಪಂದಿಸುವಂಥ ಅಧಿಕಾರ ಈ ಪೊಲೀಸ್ ಸಿಬ್ಬಂದಿಗೆ ಸಿಗುತ್ತೆ. ಯಾಕಂದರೆ ಇದೆಲ್ಲಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಸುಳ್ಳುಗಳನ್ನು ಹೇಳಿ ಅಲ್ಲಿ ಯಾವುದೇ ರೀತಿಯ ಯಾವುದೇ ಅಧಿಕಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ದುಡ್ಡು ಮುಟ್ಟಿಸುತ್ತೇನೆ ಅಂತ ಸುಳ್ಳು ಹೇಳಿ ಇಲ್ಲೇ ಅವರ ಹತ್ರ ದುಡ್ಡು ವಸೂಲಿ ಮಾಡಿ ಇದೊಂದು ಭಯಂಕರ ಜಾಲ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಮೊದಲು ನೊಂದವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಬೇಕು. ಯಾಕೆ ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಭಯ ಪಡಬಾರ್ದು. ಮೊದಲನೇ ಮಾತು, ಯಾವುದೇ ಹೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದೆ ನೇರವಾಗಿ ಪೊಲೀಸ್ ಅಧಿಕಾರಿಯನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ತಾಂತ್ರಿಕ ಯುಗ ಬೆಳೆದಿದೆ, ಮೊಬೈಲ್ ಫೋನ್ಸ್ ಇದೆ, ಅತ್ಯಾಧುನಿಕ ತಂತ್ರಜ್ಞಾನ ಬಹಳ ಒಳಪಟ್ಟಿದೆ. ಇವತ್ತು ಯಾವುದೇ ನಿಮ್ಮ ದೂರು ದುಃಖ ದುಮ್ಮಾನವನ್ನ ನೀವು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗೆ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದಿಸಬೇಕಾದ್ರೆ ನೀವು ನೇರವಾಗಿ ಹೋಗಿ ಭೇಟಿಯಾಗಿ, ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಒಬ್ಬ ಜನಸಾಮಾನ್ಯ ಯಾವುದೇ ಒಂದು ತನ್ನ ಸಣ್ಣ ಪುಟ್ಟ ಕೆಲಸಗಳಿಗಾಗಿ, ಸಣ್ಣ ಪುಟ್ಟ ತಂಟೆ ತಕರಾರುಗಳಿಗಾಗಿ ಸಂಧಾನದ ಮುಖಾಂತರ ಅದನ್ನ ನಿರ್ಣಯ ಮಾಡಿ ನ್ಯಾಯಾಲಯಗಳಿಗೆ ಅಲೆದು ನಿಮ್ಮ ವೇಳೆಯನ್ನು ಹಾಳು ಮಾಡಿಕೊಳ್ಳಬೇಡಿ. ಒಂದು ತ್ಯಾಗ ಮನೋಭಾವನೆಯಿಂದ ನೀವೆಲ್ಲರೂ ಕೂಡಿ ಒಂದು ಸಂಧಾನದ ಮುಖಾಂತರ ನ್ಯಾಯಯುತವಾದ ನಿಮ್ಮ ಬೇಡಿಕೆಗಳನ್ನ ಬಗೆಹರಿಸಿಕೊಂಡರೆ ಬಹಳ ಅತ್ಯುತ್ತಮ ಅಂತ ST ರಮೇಶ್ ಅವರು, DIG ಪಾವಟೆ ಅವರು ಹೇಳ್ತಿದ್ರು. ಅದೇ ರೀತಿ ನಮ್ಮ ಲಕ್ಷ್ಮಣ್ ನಿಂಬರ್ಗಿ ಅವರು ಇದೇ ರೀತಿ ಹೇಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಲಕ್ಷ್ಮಣ್ ನಿಂಬರ್ಗಿ ಅಂತ ದಕ್ಷಾಧಿಕಾರಿ ನಮಗೆ ಬೇಕು. ಅವರು ಪ್ರತಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಎಷ್ಟು ಅಹವಾಲುಗಳಿದ್ದಾವೆ, ಎಷ್ಟು ದೂರು ದುಕ್ಕು ದುಮ್ಮಾನಗಳಿದ್ದಾವೆ ತಮ್ಮ ಗುಪ್ತಚರ ಇಲಾಖೆಯಿಂದ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ನಾವು ಈ ಏಜೆಂಟರು, ಇವತ್ತು ಈ ದಲ್ಲಾಳಿಗಳು ಮಧ್ಯವಸ್ಥಿಕೆಯನ್ನು ವಹಿಸಿಕೊಳ್ಳುವಂಥವ್ರು ಕೋಟ್ಯಾಧೀಶರಾಗಿದ್ದಾರೆ, ಬೃಹತ್ ಬಂಗಲೆಗಳನ್ನ ಕಟ್ಟಿದ್ದಾರೆ. ಏಜೆಂಟ್ರು ನೋಡಿ, ಏಜೆಂಟ್ರು ಇವರು ಯಾವುದೇ ರೀತಿಯ ಸಂಪಾದನೆ ಇಲ್ಲದೆ ವಾಮ ಮಾರ್ಗದಿಂದ ಹಣ ಮಾಡಿ ಕೋಟಿಗಳ ಬಂಗಲೆಗಳನ್ನು ಕಟ್ಟಿದ್ದಾರೆ ಏಜೆಂಟ್ರು. ಆ ಏಜೆಂಟ್ರನ್ನ ಮಟ್ಟಿ ಹಾಕಲಿಕ್ಕೆ, ಅವರನ್ನ ಸೆದೆಬಡಲಿಕ್ಕೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು CPI ಮತ್ತು PSI DSP ಮಟ್ಟದ ಅಧಿಕಾರಿಗಳಿಗೆ ಯೋಗ್ಯವಾದ ನಿರ್ದೇಶನಗಳನ್ನ ಕೊಡಬೇಕು, ಸುತ್ತೋಲೆಗಳನ್ನ ಕೊಡಬೇಕು. ಅದರಿಂದ ಇದಕ್ಕೆ ಕಡಿವಾಣ ಆಗುತ್ತೆ. ಈಗ ಪರಿಸ್ಥಿತಿ ಯಾವ ರೀತಿ ಒಳಪಟ್ಟಿದೆ ಅಂದ್ರೆ, ಏನೋ ಒಂದು ಸಣ್ಣ ಪುಟ್ಟ ತಂಟೆ ತಕರಾರು ಆದ್ರೆ, ಇಲ್ಲಪ್ಪ PS ಹತ್ರ ಯಾಕೆ ಹೋಗ್ಬೇಕು ನಾವು, ನಮ್ಗೆ ಹೆದರಿಕೆ ಆಗುತ್ತೆ. ಆ ಹೆದರಿಕೆ ಮನೋಭಾವನೆ ಬೇಡ. ಪೊಲೀಸ್ ಅಧಿಕಾರಿ ಇರೋದೇ ನಿಮ್ಮ ರಕ್ಷಣೆಗೋಸ್ಕರ. ಪೊಲೀಸರು ಎಂದೂ ರಾಕ್ಷಸರಲ್ಲ, ಪೊಲೀಸರು ರಕ್ಷಕರು. ಇಂಥ ಪರಿಸ್ಥಿತಿ ಇವತ್ತು ರಕ್ಷಕರಾಗಿ ಇದ್ದವರಿಗೆ ನಾವು ಅವರ ಜೊತೆ ನಾವು ಸೌಹಾರ್ದತೆಯಿಂದ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಬೇಕಾದರೆ ಒಂದು ನಿಮಗೆ ದಾರಿಯೇ ದೀಪವಾಗುತ್ತದೆ. ಇವತ್ತಿನ ಮಹತ್ವವಾದ ವಿಷಯ, ಪೊಲೀಸ್ ಠಾಣೆಗಳಲ್ಲಿ ದಲ್ಲಾಳಿಗಳ ಹಾವಳಿ, ಇದನ್ನ ನಿಯಂತ್ರಿಸಬೇಕು. ನೇರವಾಗಿ ಜನಸಾಮಾನ್ಯರು ಪೊಲೀಸ್ ಠಾಣೆಗಳಿಗೆ ಹೋಗಬೇಕಾದರೆ ಯಾವುದೇ ಹೆದರಿಕೆ ಬೆದರಿಕೆ ಇಲ್ಲದೆ ನೇರವಾಗಿ ನಿಮ್ಮ ಅಹವಾಲುಗಳನ್ನು ಪೊಲೀಸ್ ಠಾಣೆಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ, CPI ಮಟ್ಟದ ಅಧಿಕಾರಿಗೆ, DSP ಮಟ್ಟದ ಅಧಿಕಾರಿಗೆ ನಿಮ್ಮ ಅಹವಾಲವನ್ನು ಸಲ್ಲಿಸಿ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಅವರು ಸ್ಪಂದಿಸುತ್ತಾರೆ. ಇದಕ್ಕೆ ನಮ್ಮ ಲಕ್ಷ್ಮಣ್ ನಿಂಬರ್ಗಿ ಪೊಲೀಸ್ ವರಿಷ್ಠಾಧಿಕಾರಿ ಬೆಳಗಾವಿ ಇವರೇ ಸಾಕ್ಷಿ. ಅವರ ಮಾರ್ಗದರ್ಶನದಂತೆ ನಡೆಯಿರಿ. ಕಾನೂನು ಸುವ್ಯವಸ್ಥೆಗೆ ಕಾಪಾಡಿ, ಕಾನೂನು ಸುವ್ಯವಸ್ಥೆಗೆ ಗೌರವಿಸಿ, ಎಲ್ಲರೂ ಸುಖವಾಗಿ ಬಾಳಿ. ಇದೇ ಇವತ್ತಿನ ಮಹತ್ವವಾದ ಸುದ್ದಿ. ಮತ್ತೆ ನಾಳೆ ಅತಿ ಅಮೂಲ್ಯ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.